ಬೆಂಗಳೂರಲ್ಲಿ ಬಯಲಾಯಿತು ಪ್ರತಿಷ್ಠಿತ ಶಾಲೆಯ ನಿರ್ಲಕ್ಷ್ಯ. ಶಾಲೆ ಕೊಠಡಿ ಒಳಗೆ ಕುಸಿದು ಬಿದ್ದು ಬಾಲಕ ನಿಗೂಢವಾಗಿ ಸಾವನ್ನಪ್ಪಿದ್ದ. ಮಗುವಿನ ಜೀವದ ಜೊತೆ ಚಲ್ಲಾಟ ಆಡಿದ ಶಾಲಾ ಆಡಳಿತ ಮಂಡಳಿ. ಶಾಲಾ ಕೊಠಡಿ ಒಳಗೆ ಬಾಲಕ ಕುಸಿದು ಬಿದ್ದು ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಶಾಲೆಯ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಮಗುವಿನ ಸಾವಿನಲ್ಲೂ ಕೂಡ ಮಾನವೀಯತೆಯನ್ನ ಈ ಸಿಬ್ಬಂದಿ ತೋರಲಿಲ್ಲ. ಕ್ಲಾಸ್ ರೂಮ್ನಲ್ಲೇ ಬಿದ್ದು ವಿದ್ಯಾರ್ಥಿ ಅರ್ಹನ್ ಪಾಷಾ ಮೃತಪಟ್ಟಿರ್ತಾನೆ. ನ್ಯೂ ಬ್ಲಾಸಮ್ ಶಾಲೆಯಲ್ಲಿ 5ನೇ ತರಗತಿಯನ್ನ ಅರ್ಹನ್ ಓದ್ತಾ ಇದ್ದ. ಬನ್ನೇರುಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿಯಲ್ಲಿರೋ ಈ ಶಾಲೆ. ಜೂನ್ 10ರಂದು ಈ ಘಟನೆ ನಡೆದಿದೆ. ತಡವಾಗಿ ಬೆಳಕಿಗೆ ಬಂದಿದೆ. ಮಗು ಸಹಜವಾಗಿ ಮೃತಪಟ್ಟಿದೆ ಅನ್ನೋದಾಗಿ ಕುಟುಂಬಸ್ಥರು ಸುಮ್ಮನಿದ್ರು. ಆದರೆ ಇಲ್ಲಿ ಶಾಲೆಯ ನಿರ್ಲಕ್ಷ್ಯ ಅನ್ನೋದು ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಪ್ರತಿಷ್ಠಿತ ಶಾಲೆ ಇದು. ಮಕ್ಕಳನ್ನ ಪೋಷಕರು ನಂಬಿ ಶಾಲೆ ಕಳಿಸಿರ್ತಾರೆ. ನಮ್ಮ ಮಕ್ಕಳು ಶಾಲೆಯ ಜವಾಬ್ದಾರಿ, ಶಾಲೆಯಲ್ಲಿ ಸೇಫ್ ಆಗಿರ್ತಾರೆ ಅನ್ನೋದು ಪೋಷಕರ ನಂಬಿಕೆಯಾಗಿರುತ್ತೆ. ಆದ್ರೆ ಶಾಲೆಗಳೇ ಈ ರೀತಿ ನಿರ್ಲಕ್ಷ್ಯವನ್ನ ತೋರಿದ್ರೆ ಹೇಗೆ ಅಂತ. ಶಾಲೆಯವರು ರಾಜಿ ಮಾಡಿಕೊಳ್ಳಿ ಎಂದು ಒತ್ತಾಯ ಹಾಕ್ತಿದ್ದಾರೆ. ನಮ್ಮ ಮಗುವಿನ ಸಾವಿಗೆ ಶಾಲೆಯ ಸಿಬ್ಬಂದಿಯೇ ಕಾರಣ. ಶಾಲೆ ವಿರುದ್ಧ ಮೃತ ಮಗುವಿನ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶಾಲೆಯವರು ರಾಜಿ ಮಾಡ್ಕೊಳ್ಳಿ ಅಂತ ಪ್ರೆಷರ್ ಹಾಕ್ತಾ ಇದ್ದಾರೆ. ಶಾಲೆಯವರ ನಿರ್ಲಕ್ಷ್ಯದಿಂದಲೇ ಮಗು ಮೃತಪಟ್ಟಿದೆ. ನನಗೆ ಒಬ್ಬನೇ ಮಗ ಇದ್ದದ್ದು ಅನ್ನೋದಾಗಿ ತಾಯಿ ಹೀನಾ ಕೌಸರ್ ಕಣ್ಣೀರು ಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ನಮಗೆ ಕೋಟಿ ಕೊಟ್ಟರು ನನ್ನ ಮಗ ಬೇಕು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಡಿ ಅಲ್ಲಿ ಕರ್ಕೊಂಡು ಹೋಗಿಲ್ಲ. ಅವ್ರ ಮಗುಗೆ ನೋವಾಗಿದೆ ಅಂತ ಹೇಳಿದ್ದಾನೆ, ಒಂಥರ ಆಗ್ತಾ ಇದೆ ಅಂತ ಟೀಚರ್ಸ್ ಹೇಳಿದ್ದಾರೆ. ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅವರು ಹೋಗು ಕೂತ್ಕೋಗು ಅಂತ ಹೇಳಿದಾರಂತೆ. ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ, ಭಯ ಬಿಡಿಸ್ಬಿಟ್ಟಿದ್ದಾರೆ. ಮಕ್ಕಳೆಲ್ಲ ಹೇಳ್ತಾ ಇಲ್ಲ. ಈಗ ನಮ್ಮ ಮಗುಗೆ ಜಲ್ದಿ ಫಾಸ್ಟಾಗಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರ ನಮ್ಮ ಪೇರೆಂಟ್ಸ್ ಅಂತ ಅವ್ರ ಮೇಲೆ ಬಿಟ್ಟಿರ್ತೀವಿ ನಾವು ಮಗುಗೆ. ನೀವು ಜವಾಬ್ದಾರಿ ಅಂತ ಅವ್ರು ನೋಡಿಲ್ಲ. ನಮ್ಮ ಬರೋ ಗಂಟ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಬಿಡ್ತಾ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವರು ಆಂಬುಲೆನ್ಸಿಗೆ ಗೊತ್ತಿರಲಿಲ್ಲ. ಅವರು ಆಂಬುಲೆನ್ಸು 10 ನಿಮಿಷದಲ್ಲಿ ಬರುತ್ತೆ ಆಂಬುಲೆನ್ಸು. ಅದನ್ನು ಅದರಲ್ಲಿ ಫೋಟೋಜಲ್ಲಿ ಕಾಣಿಸ್ತಾ ಇದೆ. ಮಕ್ಕಳನ್ನ ಅಲ್ಲಿಂದ ಅಲ್ಲಿ ಅವರೇ ಇದು ಮಾಡ್ತಾ ಇದ್ದಾರೆ. ಅವರೇ ಡಾಕ್ಟ್ರಾ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿಲ್ಲ. ಆಂಬುಲೆನ್ಸು 2 ಐತೆ. ಆಂಬುಲೆನ್ಸು ಕರ್ಕೊಂಡು ಹೋಗಿಲ್ಲ. ಅದನ್ನು ಕೊಡ್ತೀನಿ ಅಂತ ಹೇಳಿಲ್ಲ. ಬರೀ ನೋಡ್ಕೊತಾ ಇದ್ದಾರೆ. 30 ಟೀಚರ್ಸ್ ಇದ್ದಾರೆ ಅಂತೆ. ಒಂಚೂರು ಇದೇ ಮಾಡಿ ನಮ್ಮ ಮಗುಗೆ ಕರ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮಗು ಇತ್ತಿತ್ತು. ಅಲ್ಲಿ ಡಾಕ್ಟರ್ ಹತ್ರ ನ್ಯೂ ಬ್ಲಾಸಮ್ ಪಬ್ಲಿಕ್ ಸ್ಕೂಲ್ ಅವರು ನನ್ನ ಮೊಮ್ಮಗನಿಗೆ ಸಹಿಸಿರೋದು ಅವರೇ ಸರ್. 1 ಅವರ್ ಮುಂದೆ ಹೋಗಿ ನನ್ನ ಮೊಮ್ಮಗ ಟೀಚರ್ಗೆ ಹೇಳಿದಂತೆ ನಮ್ಮ ಅಪ್ಪರಿಗೆ ಕನ್ಫರ್ಮ್ ಮಾಡಿ ನನಗೇನು ತಲೆ ಸುತ್ತಾಯ್ತು ಅಂತ. ನಿನಗೆ ಸ್ಪೆಷಲ್ ಸ್ಕೂಲ್ ಕೊಡಬೇಕೇನೋ, ಗಾಡಿ ಕಳಿಸ್ಬೇಕೇನೋ, ಕೂತ್ಕೊಳ್ಳೋ 3 ಗಂಟೆಗೆ ಹೋಗಂತ ಕುಣಿಸ್ಬಿಟ್ಟು ಆಮೇಲೆ ಅಲ್ಲಿ ಕೆಳಗಡೆ ಬಿದ್ದಿದ್ದಾನೆ. ಅವನು ಬಿದ್ದರೂ ಕೂಡ ಅವ್ರ ಆಸ್ಪತ್ರೆಗೂ ತೋರಿಸಿಲ್ಲ, ಇಲ್ಲಾರೆ ನಮ್ಮ ಮನೆಗೂ ಕಳಿಸಿಲ್ಲ. ಅರ್ಧ ಕಿಲೋಮೀಟರ್ ನರ್ಸಿಂಗ್ ರೂಮ್ಗಳಿದೆ ಸರ್. ಏನು 45 ನಿಮಿಷದಲ್ಲಿ ಏನೇನೋ ಆಗೋಗ್ಬಿಡುತ್ತೆ. 1 ನಿಮಿಷದಲ್ಲಿ ಮಗು ಪ್ರಾಣ ಉಳಿಸೋಕ್ಕಾಗಲ್ಲ ಸರ್. ನೀವೇ ಹೇಳಿ. ಮಗು ಸತ್ತೋದ್ಮೇಲೆ ಕೂಡ ಅವರು ಯಾವುದೂ ವಾಹನ ಮಾಡ್ದೇನೆ 2 ವೀಲರಲ್ಲಿ ಹಾಕಿ ಕಳಿಸಿದ್ದಾರೆ ಸರ್. ಕಡಕ್ರಲ್ಲ ಸರ್ ಅವರು, ಭಾರಿ ಕಡಕ್ರು ಇವರು. ಇವ್ರಿಗೆ ಬಿಡಬಾರ್ದು. ಕಾನೂನು ರೀತಿಯಲ್ಲಿ ನಾನು ಇವಾಗ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸತ್ಯಾಗ್ರಹ ಕೂತ್ಕೊಳ್ತೀವಿ. ನಮಗೆ ನ್ಯಾಯ ಸಿಕ್ಕು ಗಂಟ ಅಲ್ಲೇ ಸತ್ರು ಸರಿಯೇ, ನಾವು ಎದ್ದು ಬರೋರಲ್ಲ. ಈಗ ನಮಗೆ ಇಲ್ಲೆಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳು ಫೋನ್ ಮಾಡಿ ಬನ್ನಿ ಅದೇನೋ ಏನು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ ಸರ್? ಅವ್ನು ಕೋಟಿ ಕೊಟ್ಟರು ನನ್ನ ಮೊಮ್ಮಗನ ಧೂಳು ಸಮಾನ. ಅವನು ಹೋಗ್ತಿದ್ಯಾ? ಸ್ಕೂಲ್ ನಡೆಸ್ತಾ ಇದ್ದಾನೆ. ಹೋಗ್ತಿದ್ಯಾ? ಇವಾಗ ಕಳಿಸ್ತಾನಲ್ಲ. ಅವಾಗ 45 ನಿಮಿಷ ಆಯ್ತಲ್ಲ ಸರ್. ಅವ್ರು ಕರ್ಕೊಂಡಾಗ ಹಾಕ್ಬಾರ್ದು ತೋರಿಸ್ಬೋದಾಗಿತ್ತಲ್ಲ. ನಾನು ಬಿಡೋನಲ್ಲ ಸರ್. ಅವ್ನು ಕೋಟಿ ಕೊಳ್ಳಿ, ಅವ್ನು ಸ್ಕೂಲೇ ನನ್ನ ಮೊಮ್ಮಗನ ಹೆಸರು ಬರೀತೀನಿ ಆದರೂ ನಾವು ಕೇಳೋರಲ್ಲ. ವಿತೌಟ್ ಕರ್ನಾಟಕದಲ್ಲಿ ನನಗೆ ಮೊಮ್ಮಗನಿಗೆ ಆದಂಥ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು. ಎಲ್ಲ ಬಂದು ಕೈ ಜೋಡಿಸಿ ಅಂತ ನಾನು ಎಲ್ಲ ಬ್ಯಾನರ್ಗಳು ಹೊಡಿಸ್ಬಿಟ್ಟಿದ್ದೀನಿ ಸರ್. ಬಿಡೋನಲ್ಲ ಅವನಿಗೆ. ಶಾಲಾ ಸಿಬ್ಬಂದಿಗಳಿಗೆ ಯಾರಿಗೂ ಬಿಡೋಲ್ಲ ಸರ್. ಇಲ್ಲಾಂದರೆ ನಮ್ಮ ಎಲ್ಲರದು ಪ್ರಾಣ ಹೋಗಲಿ. ನಾವು ಸತ್ಯಾಗ್ರಹ ಕೂತ್ಕೊಳ್ತೀವಿ. ಅವ್ರು ಕಮಿಷನರ್ ಸಾಹೇಬರು ಎಲ್ಲಿ ಜಾಗ ಗುರ್ತು ಮಾಡ್ಕೊಡ್ತಾರೆ ಕೊಳ್ಳಿ. ನಾವು ನಾಳೆ ಕಾರ್ಯ ಮುಗಿದ್ಬಿಟ್ಟು ನಾನು ಹೋಗ್ತೀನಿ ಸರ್. ಏನೂ ಇಲ್ಲ ಸರ್. ನೀವು ಕೂತ್ಕೊಂಡು ಎಲ್ಲರಿಗೂ ಗೊತ್ತು ಇಲ್ಲಿ ಊರಲ್ಲಿ ಸರ್. ಶುಗರ್ ಇದ್ದಿದ್ರೆ ನಾವು ನಮ್ಮ ಒಂದೇ ಮೊಮ್ಮಗು ಇರು ಸರ್. ಎಲ್ಲ ನಮ್ಮ ಆಸ್ತಿ ಮಾರಿ ನನ್ನ ಪ್ರಾಣ ಬೇಕಾದ್ರೆ ಮಾಡಿ ನಾವು ಬದುಕಿಸ್ಕೊಳ್ತಾ ಇದ್ದೋ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 10 ದಿವಸದಲ್ಲಿ ಬರೋಲ್ವಾ, 1 ತಿಂಗಳಲ್ಲಿ ಬರೋಲ್ವಾ? 40 ದಿವಸ ಸರ್ ಇವತ್ತಿಗೆ.
ನ್ಯೂ ಬ್ಲಾಸಮ್ ಶಾಲೆಯಲ್ಲಿ ಬಾಲಕ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗುಗೆ ಹುಷಾರಿಲ್ಲ ಎಂದಾಗಲೇ ನಾವು ಅಲರ್ಟ್ ಆಗಿದ್ವಿ. ಬೆಂಗಳೂರಲ್ಲಿ ನ್ಯೂ ಬ್ಲಾಸಮ್ ಶಿಕ್ಷಕಿ ರಂಜು ಈ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಷಾರಿಲ್ಲ ಎಂದು ಮೃತ ಬಾಲಕ ಮೊದಲು ಹೇಳಿರಲಿಲ್ಲ. ಆ ಸಮಯದಲ್ಲಿ ಶಾಲಾ ವಾಹನದ ಚಾಲಕ ಸ್ಥಳದಲ್ಲಿ ಇರಲಿಲ್ಲ. ನಾವು ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡಿಲ್ಲ ಅನ್ನೋದಾಗಿ ಶಿಕ್ಷಕಿ ಹೇಳಿದ್ದಾರೆ. ಕರ್ಕೊಂಡು ಹೋಗಿಲ್ಲ ನಾವು, ಆಚೆ ಕ್ಲಾಸ್ಗಿಂತ ಆಚೆ ಕಾರಿಡಾರ್ ಇದೆಯಲ್ಲ, ಅಲ್ಲಿ ಕರ್ಕೊಂಬಂದ್ರಿ ನಾವು. ಕರ್ಕೊಂಬಂದು ಅಲ್ಲಿ ಕೈ ಕಾಲೆಲ್ಲ ಉಜ್ಜಿದ್ವಿ ನಾವು. ಅವ್ನು ಬಿದ್ದಿದ ತಕ್ಷಣ ನಾನು ಅರ್ಹಾನ್ ಅಂತ ಕರೆದೆ. ಕರೆದ ತಕ್ಷಣ ನನಗೆ ರೆಸ್ಪಾನ್ಸ್ ಮಾಡ್ದೆ ಮ್ಯಾಮ್ ಅಂತ 2 ಸತಿ. ಅದಕ್ಕೆ ತಲೆ ಸುತ್ತಿ ಬಿದ್ದಿರುತ್ತೆ ಮಗು ಅಂತ ನಾವು ಕೈ ಕಾಲೆಲ್ಲ ಉಜ್ಜಿದ್ದೀವಿ. ಯಾಕಂದರೆ ಹೀಟಲ್ಲಿ ಆಗುತ್ತೆ, ಮಗು ಬೀಳ್ತಾನೆ ಇರ್ತಾರೆ, ಅದು ಕಾಮನ್ ಅಲ್ವಾ. ಅವ್ನು ನನಗೆ ರೆಸ್ಪಾನ್ಸ್ ಮಾಡ್ದ ಅಂತ ನನಗೆ ಏನೋ ಅನಿಸ್ತು, ತಲೆ ಸುತ್ತಿ ಬಿದ್ದಿರುತ್ತೆ ಅಂತ. ಅದಕ್ಕೆ ನಾವು ಅಷ್ಟರಲ್ಲಿ ಹೆಡ್ ಮ್ಯಾಮ್ ಬಂದರು, ನಮ್ಮದು ಕಾಲ್ ಮಾಡಿ ಕರೆದಿರು ನಾವು ಅವ್ರನ್ನ. ಸೆಕೆಂಡ್ ಫ್ಲೋರಲ್ಲಿ ಇರೋದು ಕ್ಲಾಸಲ್ಲಿ ಕರೆದ್ಬಿಟ್ಟು ಅಷ್ಟು ಬಂದರು ಹೆಡ್ ಮ್ಯಾಮ್. ಅವಾಗಲೇ ಬಂದಾದ್ಮೇಲೆ ಕರ್ಕೊಂಡು ಹೋಗಿದ್ದೀವಿ ನಾವು. ಇಲ್ಲ, ಕರಾಟೆ ಮಾಡಿಲ್ಲ, ಯೋಗ ಕ್ಲಾಸ್ ಮಾಡಿದ್ದಾನೆ, ಆರಾಮಾಗಿ ಇದ್ದ. ವೀಡಿಯೋಸ್ ಇದೆ ನಮ್ಮದು, ರೆಕಾರ್ಡ್ ಮಾಡಿದ್ದೀವಿ. ಏನು ಇನ್ಫಾರ್ಮೇಷನ್ ಯಾವ ಥರದ್ದು ಮಾಹಿತಿ ಅವ್ನು ಕೊಟ್ಟಿಲ್ಲ ಟೀಚರ್ಸ್ಗೆ. ಏನೂ ಆಗಿರಲಿಲ್ಲ. 2 ಡೇಸ್ ಲೀವಲ್ಲಿ ಇದ್ದ ಅವರು, ಮಂಡೇ ಟ್ಯೂಸ್ಡೇ. ನಾನು ಕೇಳಿದ್ದೀನಿ ಯಾಕೆ ಬಂದಿಲ್ಲ ಟ್ಯೂಸ್ಡೇ ಮಂಡೇ ಅಂತ ಕೇಳಿದ್ದಕ್ಕೆ ಮದುವೆಗೆ ಹೋಗಿದ್ದೆ ಅಂತ ಹೇಳಿದ. ನನಗೆ ಇನ್ಫಾರ್ಮೇಷನ್ ಕೊಟ್ಟ. ಆರಾಮಾಗಿದೆ, ಆ್ಯಕ್ಟಿವ್ ಆಗೇ ಇದ್ದಾನೆ ಅವನು. ಒಂದು ಸತಿನೂ ಕಾಲು ಕೈ ತಲೆ ಏನೂ ಹೇಳಿಲ್ಲ. ಇಷ್ಟು ನಂಗೆ ಹೇಳಿದಿದ್ರೆ ನಾನು ಆ ಟೈಮಲ್ಲಿ ಆ್ಯಕ್ಷನ್ ತೊಗೊಂಡು ಅವ್ನಿಗೆ ಮನೆಗೆ ಕಳಿಸ್ಬಿಡ್ತಿದ್ದೆ. ಪೇರೆಂಟ್ಸ್ ಕಾಲ್ ಮಾಡಿಬಿಟ್ಟು ಮ್ಯಾಮ್ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಲಂಚ್ ಬ್ರೇಕಲ್ಲಿ ವಾಶ್ರೂಮ್ ಹೋಗ್ತಾರೆ ಮಕ್ಕಳು, ಕಳಿಸ್ತೀವಿ ನಾವು. ವಾಶ್ರೂಮಿಂದ ಬಂದಾದಮೇಲೆ ಕುತ್ಕೊಂಡಿದ್ದಾನೆ ಬರೆಯೋಕ್ಕೆ ನೋಟ್ಸು. ಆವಾಗಲೂ ಅವ್ನಿಗೆ ತಲೆ ಸುತ್ತಿ ಅದ್ರ ಬಿಟ್ಟಿದ್ದಾನೆ. ವ್ಯಾನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.